ಬರೀ ದನಕ್ಕೋಸ್ಕರ, ಇದು ಕೃಷಿ ಇದೇನಲ್ಲ, ಹಸುಗೋಸ್ಕರನೇ ಇರೋದು. ಇದೆಲ್ಲ ನೀವೇ ಮಾಡಿದ್ದ ಇದು? ಈ ಥರ ಇವಾಗ ಪ್ಲಾಸ್ಟಿಕ್ದು ಯಾವುದೋ ಒಂದು ಬರುತ್ತಲ್ಲ, ಅವು ಬರ್ತವೆ. ಪ್ಲಾಸ್ಟಿಕ್ ಅಂದ್ರೆ ಅದೊಂಥರ ಬರ್ತದೆ. ಇದು ಇದೆಲ್ಲ ನೀವೇ ಮಾಡಿರೋದು? ಇದು ಕೈಲಿ ಅದು ಗೂಟ ಬಿಟ್ಟು ಎಲೆ ಮಾತ್ರ ತೆಗಿತೀರಾ? ನಾನಿವಾಗ ನಿಂತಿರೋದು HSR ಲೇಔಟು. ಇವತ್ತು ಬೆಳಿಗ್ಗೆ ಒಂದು ಒನ್ ರೈಡ್ ಅಂತ ರಾಯಲ್ ಎನ್ಫೀಲ್ಡ್ ಒಂದು ಇವೆಂಟ್ ಆರ್ಗನೈಸ್ ಮಾಡಿದರು. ಸೊ ಅದಕ್ಕೆ ಅಂತ ಹೊರಟಾಗ ಅಲ್ಲಿ ಕಥೆನೇ ಬೇರೆ ಎಲ್ಲ ಆಗಿ ಇವತ್ತಿನ ವಿಡಿಯೋದಲ್ಲಿ ಒಂದು ಸಣ್ಣ ಸ್ಟೋರಿ ಇದೆ. ಇವತ್ತೊಂದು ಸಣ್ಣ ರೈಡ್ ಹೋಗಿದೆ. ಸೊ ಆ ರೈಡ್ದು ಸ್ವಲ್ಪ ವಿಜುವಲ್ಸ್ ಇದೆ, ಅದನ್ನು ಫಸ್ಟು ನೋಡ್ಕೊಂಬನ್ನಿ, ಆಮೇಲೆ ಏನು ಕತೆ ಅಂತ ನಾನು ಹೇಳ್ತೀನಿ. ಡೇಸ್ ಆಫ್ ಬೆಂಗಳೂರಿನ ಒಂದು ಸಣ್ಣ ವೀಡಿಯೋಗೆ ಎಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ತುಂಬ ಶಾರ್ಟಾಗಿ ಕತೆ ಹೇಳಿಬಿಡ್ತೀನಿ. ಆ್ಯಕ್ಚುಲಿ ಇವತ್ತೊಂದು ಸಣ್ಣ ರೈಡ್ ಹೋಗ್ತಾ ಇದ್ದೆ. ನಾನು ಮ್ಯಾಕ್ಸಿಮಮ್ ಪ್ರಿಫರ್ ಮಾಡೋದು ಕನಕಪುರ ರೋಡ್ ಕಡೆ ಹೋಗೋದಾದರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಜಿಗ್ನಿ ವೇನಲ್ಲಿ ಹೋಗೋದು. ಬನ್ನೇರುಘಟ್ಟ ನ್ಯಾಷನಲ್ ಫಾರೆಸ್ಟ್ ಒಳಗಡೆಯಿಂದ ಒಂದು ದಾರಿ ಇದೆ. ಇದನ್ನು ಏನಕ್ಕೆ ಪ್ರಿಫರ್ ಮಾಡ್ತೀನಿ ಅಂತೇಳಿದರೆ, ಇಲ್ಲಿ ಹಳ್ಳಿ ರಸ್ತೆಗಳು ಮತ್ತು ಕೃಷಿ ಭೂಮಿಗಳು ಕಾಣಲಿಕ್ಕೆ ಸಿಗುತ್ತೆ. ಆ ಸಣ್ಣ ಮನೆಗಳು, ಆ ಮನೆ ಮುಂದುಗಡೆ ಕಟ್ಟಿರುವಂತಹ ದನಗಳು, ಹಟ್ಟಿ, ಇದನ್ನೆಲ್ಲ ನೋಡೋ ಒಂದು ಖುಷಿ ಇದೆಯಲ್ಲ, ಅದು ನಿಜವಾಗ್ಲೂ ಖಂಡಿತವಾಗ್ಲೂ ಇದು ನನ್ನ ಇಷ್ಟಗಳನ್ನ ನಿಮಗೆ ಹೇರ್ತಾ ಇದ್ದೀನಿ ಅಥವಾ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಈ ಥರ ಕೃಷಿ ಮಾಡ್ತಾ ಇದ್ದಂತಹ ಜನಗಳ ಹತ್ರ ನಿಂತು ಮಾತಾಡೋದು ಅದು ಒಂಥರ ಖುಷಿನೇ. ಇದೇನಣ್ಣ, ಕಬ್ಬುನಾ? ಏನಣ್ಣ, ದನಕ? ನೀವು ಇದು ಬೆಳೆಸೋದಾ? ಬರೀ ದನಕ್ಕೋಸ್ಕರ, ಇದು ಕೃಷಿ ಇದೇನಲ್ಲ, ಹಸುಗೋಸ್ಕರನೇ ಇರೋದು? ಓ, ಅದಕ್ಕಷ್ಟೇ. ರಸ್ತೆ ಸಾಕ್ತಾ ಇದ್ದಾಗ ಈ ರೀತಿಯಾಗಿ ಲೈನಾಗಿ ರೇಷ್ಮೆ ಹುಳುಗಳಿಗೆ ತಿನ್ನಲಿಕ್ಕೆ ಅಂತ ಹಾಕಿದ್ರು. ಸೊ ಅವುಗಳ ಬಗ್ಗೆ ತಿಳ್ಕೊಬೇಕಲ್ಲ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಪಾಪ ಇವರು ಸಿಕ್ಕಿದ್ರು. ಇವ್ರ ಹತ್ರನೂ ಮಾತಾಡ್ಕೊಂಡು ಸ್ವಲ್ಪ ಹಾಗೆ ನಿಂತ್ಕೊಳ್ತಾ ಇದ್ದೆ. ನೂಲ ಇದು? ರೇಷ್ಮೆ ನೂಲು ತರ ಬಟ್ಟೆ, ರೇಷ್ಮೆ ಬರ್ತದಲ್ಲ, ಅದು ಬಟ್ಟೆ ನೇಯ್ಗೆ ಮಾಡಿ ರೇಷ್ಮೆ ಸೀರೆ. ಗೊತ್ತಲ್ಲ? ಇದರಲ್ಲೇ ಬರೋದು ರೇಷ್ಮೆ ಸೀರೆಗಳು. ಇದ್ರ ಒಳಗಡೆ ಹುಳ ಹೋಗಿದ್ಯಾ? ಹುಳ ಐತೆ ಒಳಗಡೆ. ಅದು ಹೆಂಗೆ ತೆಗಿತೀರಾ? ಅದ್ಮೇಲೆ ಅವ್ರು ತೆಗೆದು ಬಿಡ್ತಾರೆ ಮಿಷಿನಲ್ಲೆಲ್ಲ. ಇದು ಜೂಟೆಲ್ಲ ತಗೊಂಡ್ಬಿಡ್ತಾರೆ. ಇದೆಲ್ಲ ತಗೊಂಡ್ಬಿಟ್ಟು ಅಲ್ಲಿ ಮಾಡ್ತಾರೆ. ಅದೇ ಬೇರೆ ಇದೆ ಫ್ಯಾಕ್ಟ್ರಿ ಬಿಸಿನೀರಿಗೆ ಹಾಕ್ಬಿಡ್ತಾರೆ. ಇದೆಲ್ಲ ನೀವೇ ಮಾಡಿದ್ದ ಇದು? ಈ ಥರ ಇವಾಗ ಪ್ಲಾಸ್ಟಿಕ್ದು ಯಾವುದೋ ಒಂದು ಬರುತ್ತಲ್ಲ, ಅವು ಬರ್ತವೆ. ಪ್ಲಾಸ್ಟಿಕ್ ಅಂದ್ರೆ ಅದೊಂಥರ ಬರ್ತದೆ. ಇದು ಇದೆಲ್ಲ ನೀವೇ ಮಾಡಿರೋದು? ಇದು ಕೈಲಿ ಹುಳ ಸಂದಿ ಸಾಕಿ ಆ ಥರ ಬಂದಿರೋದು. ಇದು ಇದಕ್ಕೆ ಹಾಕಿರೋದು. ನಾವು ಹುಳ ಸಾಕಿದ್ ಒಳಗೆ ಬಿಟ್ರೆ ಇದು ಈ ಥರ ಬರ್ತದೆ. ಇದು ಚೆನ್ನಾಗಿರೋದು, ಇದು ಸ್ವಲ್ಪ ಡ್ಯಾಮೇಜ್ ಆಗಿದೆಯಾ? ಈ ಕಲರಲ್ಲಿದ್ದರೆ ಅದು ಫಸ್ಟ್ ಕ್ವಾಲಿಟಿ. ಹಾಂ,
ಈ ರೀತಿಯಾಗಿ ದಾರಿ ಸಾಗ್ತಾ ಇದ್ದಾಗೇ ನಮ್ಮ ಆಲ್ ಟೈಮ್ ಫೇವ್ರೇಟ್ ನಮ್ಮ ಗೌರ್ಮೆಂಟ್ ಶಾಲೆಗಳೆಲ್ಲ ಕಾಣಿಸ್ಲಿಕ್ಕೆ ಸಿಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ನೀಟಾಗಿರುತ್ತೆ ಅಂತ ಹೇಳಿದರೆ ಅದು ಹಳ್ಳಿಯಲ್ಲಿ ಮಾತ್ರ ಈ ರೀತಿಯಾಗಿ ಗೌರ್ಮೆಂಟ್ ಶಾಲೆಗಳು ಕ್ಲೀನಾಗಿರ್ಲಿಕ್ಕೆ ಸಾಧ್ಯ. ಹಾಗೆ ಈ ರಸ್ತೆಗಳಲ್ಲಿ ಕಲೀಲಿಕ್ಕೆ ತುಂಬಾ ಇರುತ್ತೆ. ಅಲ್ಲಿ ಸಿಗುವಂತಹ ರೈತರು, ಅವ್ರ ಹತ್ರ ಮಾತಾಡಿಸೋದು, ಇದರಲ್ಲಿ ಸಿಗೋ ಒಂದು ಸುಖ ನನಗೆ ನಿಜವಾಗ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಈ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಹಳ್ಳಿ ದಾರಿಗಳಲ್ಲಿ ನಮ್ಮ ರೈತರು ಬೆಳೆಯುವಂತಹ ಬೆಳೆಗಳು, ಅವ್ರ ಮನೆ, ಇದನ್ನೆಲ್ಲ ನೋಡೋದೇ ಒಂದು ಸುಖ. ದನಗಳಿಗಣ್ಣ ಹುಲ್ಲು, ದನಗಳಿಗ ಇದನ್ನೇನು ಬೆಳೆಯೋದ ಹೆಂಗೆ? ಹಾಂ ಹಾಂ. ಇದು ರೆಡಿ ಆಗಿದೆಯಾ ತೆಗಿಲಿಕ್ಕೆ ಎಲೆ? ಅದು ಗೂಟ ಬಿಟ್ಟು ಎಲೆ ಮಾತ್ರ ತೆಗಿತೀರಾ? ಮಳೆ ಜಾಸ್ತಿ ಆದರೆ ಏನೋ ತೊಂದರೆ ಆಯ್ತಾ? ಹ್ಞೂ, ಹೌದಾ? ಎಲೆಕ್ಟ್ರಾನಿಸಿಟಿಯಿಂದ ಜಿಗಣಿಯಿಂದ ಕನಕಪುರ ರೋಡ್ ಒಳಗಡೆ ಬನ್ನೇರುಘಟ್ಟ ನ್ಯಾಷನಲ್ ಫಾರೆಸ್ಟ್ ರೂಟ್ ಇದು ನೋಡಿದರೆ ಅನಿಸುತ್ತೆ ಇದು ಯಾವುದೋ ವೆಸ್ಟರ್ನ್ ಘಾಟ್ಸ್ ರೋಟ್ ಒಳಗಡೆ ಎಲ್ಲ ಹೋಗ್ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ಬೆಂಗಳೂರಿಂದ ಎಲೆಕ್ಟ್ರಾನಿಸಿಟಿಯಿಂದ ಸ್ವಲ್ಪ ದೂರನೇ ಇರೋದು. ವಿಜುವಲ್ಸ್ ಅಂತೂ ನೀವು ನೋಡ್ತಾ ಇರ್ಬೋದು, ತುಂಬ ಸೂಪರಾಗಿದೆ. ನಾನು ಕನಕಪುರ ಈ ಕಡೆ ಬರಬೇಕು ಅಂದರೆ ಇದೇ ರೋಟಲ್ಲೇ ಬರೋದು, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋದಲ್ಲಿ ನನಗೆ ಈ ಒಂದು ಸ್ವಲ್ಪ ವಿಜುವಲ್ಸನ್ನು ತೋರಿಸ್ಬೇಕಾಗಿತ್ತು, ಅದಕ್ಕೆ ಇದೊಂದು ಸಣ್ಣ ವಿಡಿಯೋ ಮಾಡಿದ್ದೀನಿ. ಹಾಗಾಗ್ಬಿಟ್ಟು ಈ ವಿಡಿಯೋದಲ್ಲಿ ಏನಿದೆ ಏನಿಲ್ಲ ಅಂತ ದಯವಿಟ್ಟು ಹುಡ್ಕೋಕೆ ಹೋಗಬೇಡಿ. ಮತ್ತು ನನ್ನ ವಿಡಿಯೋಗಳೇನಾದರೂ ನಿಮಗೆ ಇಷ್ಟ ಆಗ್ತಾಯಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ನನಗೇನಾದರೂ ಚೇಂಜಸ್ ಏನಾದರೂ ಮಾಡಬೇಕು ಅಂದರೆ ಸಜೆಸ್ಟ್ ಮಾಡಿ. ಇದೇ ರೀತಿ ವಿಡಿಯೋಗಳನ್ನ ಹಾಕ್ತಾಯಿರ್ತೀನಿ. ಥ್ಯಾಂಕ್ ಯು.